ಸ್ವಾಮಿ, ನಿಮ್ಮ ಮುಖವನ್ನೆಂದು ಗಮನಿಸಿದಾಗ ಸ್ವಲ್ಪ ಬದಲಾವಣೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಏನು ಗೊತ್ತಾ, ನೀವಿಂದು ನಗುತ್ತಾ ಇರುವಿರಿ. ಈ ನಿಮ್ಮ ನಗುವನ್ನು ಕಂಡಾಗ ಒಂದು ಸಂದೇಹ ಉಂಟಾಗಿದೆ ನೋಡಿ. ಏನು ಗೊತ್ತಾ, ಯಾವುದೋ ನಾರಿ ಮಣಿಯ ಮೇಲೆ ನಿಮಗೆ ಮೋಹವಾಗಿದೆ, ಹಾಗಾಗಿ ನೀವು ನಗುತ್ತಿರುವಿರಾ ಎಂದು. ಹಾಗೇನಾದ್ರೂ ಇದ್ದರೆ ಹೇಳಿ ನೋಡ. ಸತ್ಯಭಾಮ, ಪ್ರಭು, ಸಭೆಯಲ್ಲಿ ಕುಳಿತಿದ್ದವಳು ತಟ್ಟನೆ ಓಡೋಡಿಕೊಂಡು ಬಂದೇ ಒಂದು ಪ್ರಶ್ನೆಯನ್ನು ಮುಂದಿಕ್ಕಿದೆ. ಹೌದು, ಉತ್ತರಿಸಬೇಕಾದ್ದು ನನ್ನ ಸದ್ಧರ್ಮ ಕರ್ತವ್ಯವೇ ಹೌದು. ಖಂಡಿತ. ಆದ್ರೆ ನೀನಂದುಕೊಂಡ ಹಾಗೆ ನಾರಿಯರ ಭಾವನೆಗೆ ಬೇಕಾಗಿ ನಾನು ನಕ್ಕುದಲ್ಲ. ಮತ್ತೆ ನೋಡು, ನನ್ನದಂತ ಕಲ್ಪನಾತೀತವಾದ ನಗುವಿನ ಅರ್ಥ, ಅದರ ಗಮನ ಬೇರೆ ಇದ್ದೇ ಇದೆ. ಏನದು? ನೋಡು, ನಮ್ಮದೇ ಆದಂತಹ ದ್ವಾರಕೆ ಉದ್ಯಾನವನ ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇದೆ. ಅಲ್ಲಿ ಒಬ್ಬ ಯತಿ ಕುಳಿತಿದ್ದಾನೆ, ಅವನೇ ಅರ್ಜುನ. ಪಾರ್ಥ? ಹೌದು. ಆಗಿರಲು ಕಾರಣವೇ? ಪಾರ್ಥ ಅಲ್ಲಿ ಕುಳಿತಿರುವುದಕ್ಕೆ ಇದೆ ಒಂದು ಅರ್ಥ. ಆಗಬಾರ್ದು, ಅದುವೇ ವ್ಯರ್ಥ. ಕಾರಣ ಇಷ್ಟೇ. ಏನದು? ನನ್ನ ತಂಗಿ ಸುಭದ್ರೆಯನ್ನು ಮದುವೆ ಆಗಬೇಕಂತೆ, ಸಿಗ್ತಾಳೋ ಇಲ್ವೋ ಎನ್ನುವಂತ ಭೀತಿ ಅವನನ್ನು ಕಾಡ್ತಾ ಇದೆ. ಅಂದ್ರೆ ಹತ್ತಿನೆಯ ಕೌರವನಿಗೆ ಸುಭದ್ರೆಯನ್ನು ಮದುವೆ ಮಾಡಿ ಕೊಡಬೇಕೆನ್ನುವ ಹಾಗೆ ತೀರ್ಮಾನಗೈದಿದ್ದಾನೆ ನನ್ನಣ್ಣ ಬಲರಾಮ. ನಾಳೆಯ ದಿನದಲ್ಲಿ ದಿಬ್ಬಣ ಸಹಿತವಾಗಿ ಕೌರವನ ಆಗಮನ ಆಗುವಾಗ ಸುಭದ್ರಾರ್ಜುನ ಕಲ್ಯಾಣವು ನನ್ನದಂತಹ ಕೃಪೆಯ ಮೂಲಕವಾಗಿ ಜರಗಿ ಹೋಗುತ್ತದೆ. ಭವಿತವ್ಯದ ವಿಚಾರದ ಬಗ್ಗೆ ಯೋಚಿಸಿ ಉಂಟಾದಂತಹ ಕಿರುನಗೆ. ಪ್ರಭು, ನಿಮ್ಮ ನಗುವಿಗೆ ಇದ ಕಾರಣ? ಮುಕುಂದ ಮುರಾರಿ, ಈ
ಈಗ ನಿಮ್ಮ ನಗುವಿಗೆ ಕಾರಣ ಇದ, ಆದ್ರೆ ನಾನು ತಪ್ಪಾಗಿ ತಿಳಿದುಕೊಂಡೆನಲ್ಲ ಸ್ವಾಮಿ. ಆದದ್ದು ಆಗಿ ಹೋಯ್ತು, ಇರಲಿ. ಇನ್ನು ಮುಂದಕ್ಕೆ ಸುಭದ್ರಾ ಕಲ್ಯಾಣದ ನಿರೀಕ್ಷೆಯಲ್ಲಿ